ಈ ಸಮಸ್ಯೆ ಏನಾಗಿದೆ ಅಂದರೆ KGF ಅಲ್ಲಿ ಈಗ ದೂರುಗಳೋಗಿದೆ, ನಮ್ಮ ಗಮನಕ್ಕೂ ಬಂದಿದೆ. ಈಗ ತಂದೆ ತಾಯಿ ತೀರೋಗಿದ್ದಾರೆ, ಮಕ್ಕಳಿದ್ದಾರೆ. ಈಗ ತಂದೆ ತಾಯಿ ಇದ್ದಾರೆ ಅಂತೇಳಿ ಕರ್ಕೊಂಬಂದು ಅವ್ರನ್ನ ಎಂಟ್ರಿ ಮಾಡ್ತಾರೆ ಅನ್ನುವಂಥದ್ದು ದೂರುಗಳು ಬರ್ತಾ ಇದೆ. ಅದು ಹೆಂಗೆ ಸಾಧ್ಯನಾ? ಆಗೋದಿಲ್ಲ. KGF ಅಲ್ಲಿ ಕೆಲವು ಕಡೆ ಹಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆಗೋದೇ ಇಲ್ಲ. ಮತ್ತೆ ಹೆಂಗೆ ಇವರು ಬೇರೆ ತಂದೆ ತಾಯಿ ಇವರೇ ಅಂತ ತೋರಿಸಿ ಈಗ ನೀವು ಈ ಮನೆಗೆ ಬರ್ತೀರಾ, ಈ ಮನೆಯಲ್ಲಿ ಮಕ್ಕಳಿದ್ದಾರೆ, ತಂದೆ ತಾಯಿ ಇಲ್ಲ, ನಿಮಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗಲ್ಲ. ಇಲ್ಲಿರೋರು ಏನು ಮಾಡ್ತಾರೆ, ಯಾರೋ ಅನ್ನೋನ್ ಪರ್ಸನ್ನು ಕರ್ಕೊಂಡು ಇವರೇ ತಂದೆ ತಾಯಿ ಅಂತ ಅವ್ರನ್ನ ಇನ್ನೊಬ್ಬರನ್ನ ಕರ್ಕೊಂಬಂದು ತೋರಿಸ್ಬಿಡ್ತಾರೆ ನಿಮಗೆ. ನೀವು ಅದನ್ನ ಎಂಟ್ರಿ ಮಾಡ್ತೀರಾ? ತೋರಿಸಿದ್ರೆ ನಾವು ಮಾಡೋಕ್ಕಾಗಲ್ಲ ಸರ್. ಅವರು 2002 ಅಲ್ಲಿ ಅವ್ರ ತಂದೆ ತಾಯಿ ಇರಬೇಕು, ಮತ್ತೆ ಅವ್ರದ್ದು ಆವಾಗ ಇರ್ತಾರೆ. 2002 ನಲ್ಲಿ ಅವ್ರು ಜೀವಂತವಾಗಿರ್ತಾರೆ. ಅದಾದ ನಂತರ ಅವರು ಕಾಲ ಆಗಿರ್ತಾರೆ. ಆದ್ರೆ ಅವ್ರ ನಂಬರ್ ಹಾಕಿ ಮಕ್ಕಳನ್ನ ಹ್ಯಾಡ್ ಮಾಡ್ತೀವಿ. ಬಟ್ ಅವರು ಇದಾರೆ ಅಂತೇಳಿ ಸೇರಿಸ್ತಾ ಇದ್ದಾರೆ ಅಂತ ದೂರು. ಆಗಲ್ಲ ಅಂದ್ರೆ ನಿಜನಾ? ಇಲ್ಲ ಸರ್. ಈಗ ಫಾರ್ಮ್ ತೋರ್ಸ್ರಿ ಹೆಂಗ ಆಗಲ್ಲ ಅನ್ನೋದಕ್ಕೆ ಹೆಂಗೆ ಹೇಳ್ರಿ. ಈಗ ಮಾಡ್ತಾ ಇದಾರೆ ಅಂತ ದೂರು ಬಂದಿದೆ, ಇದು ಆಗೋದೇ ಇಲ್ಲ ಅಂದ್ರೆ ಹೆಂಗೆ ಆಗೋದಿಲ್ಲ ಅಂತ ನಾನು ಸ್ವಲ್ಪ ಡೆಮೋ ಹೇಳಿ. ಈಗ ನಾವು ತಂದೆ ತಾಯಿದು ಡೀಟೇಲ್ಸ್ ತಗೊಳ್ತೀವಿ. ನಿಜನೇ, ಅವ್ರು ಡೆತ್ ಆಗಿರ್ಲಿ, ಅವ್ರ ಜೀವಂತವಾಗಿದ್ರು ಕೂಡ ನಾವು ತಂದೆ ತಾಯಿ ಡೀಟೇಲ್ಸ್ ತಗೊಳ್ತೀವಿ. ಅಂದ್ರೆ ಈಗ ಮ್ಯಾಪಿಂಗ್, ಈಗ ಇವರು ಜನಾರ್ದನ್ ಅವರು 2002 ಅಲ್ಲಿ ವೋಟ್ ಮಾಡಿದ್ರೆ ಇಲ್ಲಿ ಫಿಲ್ ಮಾಡ್ತೀವಿ. ಅವರು ವೋಟ್ ಅವ್ರದ್ದು ಮತ್ತು ಅವ್ರ ತಂದೆ ತಾಯಿ ಡೀಟೇಲ್ಸ್ ಇಲ್ಲಿ ಬರೀತೀವಿ. ಯಾರು ಈ ಜಗನ್ ಅವ್ರ ತಂದೆ ತಾಯಿ ಡೀಟೇಲ್ಸ್? ಹೌದು, ಬರೀತೀವಿ. ಅವ್ರು ಡೆತ್ ಆಗಿರ್ತಾರೆ ಆಲ್ರೆಡಿ, ಅವ್ರಿಗೆ 80 years ಆಗಿದೆ. ಅವ್ರ ತಂದೆ ತಾಯಿ ಡೆತ್ ಆಗಿದ್ದಾರೆ 2002 ನಲ್ಲಿ 80 years. ಇಲ್ಲ, ಈಗ ಅಂದ್ರೆ ಅವ್ರ ತಂದೆ ತಾಯಿ ಡೆತ್ ಆಗಿದ್ದಾರೆ. ಆದ್ರೂ ಕೂಡ ನಾವು ತಂದೆ ಹೆಸರು ಮತ್ತೆ ತಾಯಿ ಹೆಸರು ಮತ್ತೆ ಅವ್ರ ಹೆಂಡತಿ ಹೆಸರು ಬರೀತೀವಿ. ಆಯ್ತು, ಅಷ್ಟೇ ಡೀಟೇಲ್ಸ್ ತಗೊಳ್ತೀವಿ ಸರ್. ಈಗ ಇಷ್ಟ ತಗೊಳ್ತೀರಾ? ಈಗ ಇವರು ಜಗನ್ ಅನ್ನೋದು ಇದಾರಲ್ಲ, ಈಗ 80 ವರ್ಷ ಅವ್ರ ಜೀವಂತವಾಗಿದ್ದಾರೆ. ಇವ್ರ ತಂದೆ ತಾಯಿ ಇರಲ್ಲ ಅಲ್ವಾ? ಒಂದ್ ವೇಳೆ ಇವರೇ ಜಗನ್ ಅವ್ರ ತಂದೆ ತಾಯಿ ಅಂತ ಹೇಳ್ಬಿಟ್ಟು, ಇವ್ರ ವಯಸ್ಸು ಈಗ 80 ಇರಬಹುದು. ಫಾರ್ ಎಕ್ಸಾಂಪಲ್ ಈಗ 50 ವರ್ಷ 60 ವರ್ಷ ಇರೋರ್ನ ಕರ್ಕೊಂಡ್ ಇರ್ತಾರೆ. ಅವ್ರ ತಂದೆ ತಾಯಿ ತೀರೋಗಿರ್ತಾರೆ. ಯಾರನ್ನೋ ಅನ್ನೋನ್ ಪರ್ಸನ್ನ ತಂದೆ ತಾಯಿ ಅಂತ ಅದನ್ನ ನಿಮ್ಗೆ ಹೆಸರು ಹೇಳಿ ಇಲ್ಲಿ ಎಂಟ್ರಿ ಮಾಡ್ಬಿಡ್ತಾರೆ. ಅದು ಅಕ್ಸೆಪ್ಟ್ ಆಗುತ್ತಾ ಸಿಸ್ಟಮ್ ಅಲ್ಲಿ? ತಗೊಳ್ಳಲ್ಲ, ರಿಜೆಕ್ಟ್ ಆಗುತ್ತೆ. ಬಟ್ ಯಾಕಂದ್ರೆ ಇದು ಮ್ಯಾನ್ಯುಯಲ್ ಅಲ್ವಾ? ಈಗ ಕೈಯಲ್ಲಿ ಬರೆದು ನೀವು ಎನ್ಯುಮರೇಷನ್ ಫಾರಂ ಕೊಟ್ಟು ತಿರುಗಿ ವಾಪಸ್ ತಗೊಂಡೋಗ್ಬಿಡ್ತೀರಾ. ತಕೊಂಡು ಹೋದ್ಮೇಲೆ ಅದು ಆಗಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಈಗ ನಾವು ಮ್ಯಾಪಿಂಗ್ ಮಾಡೋವಾಗೆ ನಾವು ಒಂದು ಇದು ಮಾಡ್ತೀವಿ ಸರ್. ಈಗ ನನ್ನ ಹೆಸರು ಸುಧಾ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ. ನಮ್ಮ ತಂದೆ ಒಂದು ಡೆತ್ ಆಗಿದ್ದಾರೆ. ಅವ್ರದ್ದು ಡೀಟೇಲ್ಸ್ ನಾವು ಇಲ್ಲಿ ಫಿಲ್ ಮಾಡ್ತೀವಿ. ನಾನು ಅವಾಗ 18 years ಆಗಿಲ್ಲ 2002 ಅಲ್ಲಿ. ಇವಾಗ ನಂದು ಇಲ್ಲಿ ಫಾರ್ಮ್ ಇದೆ. ಅವ್ರ ತಂದೆ ಬಂದು, ಇವಾಗ ನಮ್ಮ ತಂದೆ ಬಂದು ನಾನು ಇಲ್ಲಿ ಫಿಲ್ ಮಾಡ್ತೀನಿ. ಮಾಡ್ಬಿಟ್ಟು ಇಲ್ಲಿ ಬಂದು ನಾನು ಕೃಷ್ಣಪ್ಪ ಅಂತ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ ಅದೇ ಡೀಟೇಲ್ಸ್ ಬರ್ತಿರ್ತೀನಿ. ಈ ಹೆಸರಿಗೂ ಮತ್ತೆ ಈ ಹೆಸರಿಗೂ ಮ್ಯಾಚ್ ಮಾಡ್ತೀನಿ. ಇಲ್ಲಿ ಇವ್ರ ತಂದೆ ಹೆಸರು ಮ್ಯಾಚ್ ಮಾಡ್ತೀರಾ? ಈಗ ನಿಮಗೆ ಅದೇನು ತಮ್ಮಲ್ಲ ಮತ್ತೆ ಪೇಸು ಇದೇನು ಇರಲ್ಲ, ಸ್ಕ್ರೀನ್ ಅದೇನು ಮಾಡಲ್ಲ. ನೀವು ಹೆಸರು ಟ್ಯಾಲಿ ಮಾಡ್ಬೋದು, ಜೀವಂತವಾಗಿದ್ರು ಮಾಡ್ಬೋದು, ಇಲ್ದಿದ್ರು ಮಾಡ್ಬೋದು. ಇಲ್ಲದೆ ತೀರೋಗಿರೋರ್ನ ಇದಾರೆ ಅಂತೇಳಿ ಸೇರಿಸ್ತಾರೆ ಅಂತ ದೂರ ಇದೆಯಲ್ಲ, ಅದು ನಿಜನಾ, ಆಗತ್ತಾ ಅಂತ ನನ್ನ ಪ್ರಶ್ನೆ. ಇಲ್ಲ ಸರ್, ಇವಾಗ ನಾವೆಲ್ಲ ಅಪ್ಡೇಟ್ ಮಾಡ್ತೀವಲ್ಲ ಫೋನಲ್ಲಿ, ಲಾಸ್ಟ್ ಅಲ್ಲಿ ಒಂದು ಕಾಲಮ್ ಅಲ್ಲಿ ಅವ್ರ ತಂದೆ ಹೆಸರು ಇದ್ದೇ ಇರುತ್ತೆ. ಈಗ ಲೇಟ್ ಅಪ್ ಅಂತ ಬಂದೇ ಬರುತ್ತೆ, ಅದೆಲ್ಲರೂ ಯಾವಾಗ್ಲೂ ಇರುತ್ತೆ. ಈ ಪ್ರೆಸೆಂಟ್ ಜೀವಂತವಾಗಿ ಇದಾರೆ ಅಂತೇಳಿ ಹೋಟೆಲ್ ಇದ್ರಲ್ಲಿ ಸೇರಿಸ್ತಾರೆ ಅಂತ ದೂರು. ಅದಾಗತ್ತಾ? ಈಗ ಮಾಡಕ್ಕಾಗಲ್ಲ ಅಂತ ಈಗ ನೀವು ಈಗ ಬರ್ಕೊಂತೀರಾ, ಇವ್ರ ಮನೆ ಹತ್ರ ಬಂದು ಇದೆಲ್ಲ ಬರೆದ್ಬಿಡ್ತೀರಾ, ತಕೊಂಡು ಇವ್ರಿಗೂ ಕೊಟ್ಟಿರ್ತೀರ, ಬರೆದು ಅವ್ರು ಬರೀತಾರೋ ಇಲ್ಲ ಏನಾರ ಸಹಾಯಕ್ಕೆ ಬಂದು ಬರೀತಾರೆ. ಇದು ತಕೊಂಡೋಗಿ ಮತ್ತೆ ನೀವು ವಾಪಸ್ಸು ನೀವು ಫೀಡ್ ಮಾಡ್ತೀರಾ, ನೀವೇ ಫೀಡ್ ಮಾಡ್ಕೊತೀರಾ. ಫೀಡ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಗೆ ಮುಗೀತದು. ಆವಾಗ ಅವರು ಇದಾರೆ ಅಂತಾನೆ ನಿಮ್ಗೆ ಹೇಳಿ ಬರ್ಸ್ಬಿಟ್ಟಿರ್ತಾರೆ, ನೀವು ಅದನ್ನೇ ಅಪ್ಲೋಡ್ ಮಾಡಿರ್ತೀರಾ. ಹೌದಲ್ಲ? ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನೇ ನಾವು ಅಪ್ಲೋಡ್ ಮಾಡಿರ್ತೀರಾ. ಅವಾಗ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ ಅವ್ರು ಇದಾರೋ ಇಲ್ಲ ಅಂತ? ನಮಸ್ತೆ. ಅದು ಮಿಸ್ ಮ್ಯಾಚ್ ಅಂತ ಬರುತ್ತೆ ಸರ್ ಹೆಸರು. ಅದು ಡೇಟ್ ಆಫ್ ಬರ್ತ್, ಅದು ಹೆಸರು ಏನಿದೆಯೋ ಮಿಸ್ ಮ್ಯಾಚ್ ಅಂತ ಒಂದು ಕಾಲಮ್ಸ್ ಬರ್ತಾ ಇದೆ. ಅದನ್ನ ಮತ್ತೆ ನಾವು ಅದನ್ನ ಅನ್ಮ್ಯಾಪ್ ಮಾಡ್ಬಿಟ್ಟು ಮತ್ತೆ ಕರೆಕ್ಟ್ ಆಗಿ ಮಾಡ್ಬೇಕು. ಆ ತರ ಏನಾದ್ರು ಎಕ್ಸಾಂಪಲ್ ಯಾವ್ದಾದ್ರು ಈಗ ಬೇರೆಯವ್ರದ್ದು ಹಾಕಿದ್ರೆ ಮತ್ತೆ ಆ ಕಾಲಮ್ ಅಲ್ಲಿ ಒಂದು ಕಾಲಮ್ ಇದೆ ಸರ್, ಅದ್ರಲ್ಲಿ ಕೂತಿರುತ್ತೆ. ಅದು ನಾವೇನ್ ಮಾಡ್ಬೇಕಂದ್ರೆ ಅನ್ಮ್ಯಾಪ್ ಮಾಡ್ಬಿಟ್ಟು ಮತ್ತೆ ಇದನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಅದೊಂದು ಆಪ್ಷನ್ ಇದೆ ಸರ್. ಇವಾಗ ಅದಿನ್ನು ನಮ್ಗೆ ಹೇಳಿಲ್ಲ, ಬಟ್ ಮಾಡ್ಬೇಕಾಗುತ್ತೆ. ಅದು ಮ್ಯಾಪಿಂಗ್ ಅಲ್ಲಿ ಈಗ ಅದೆಲ್ಲ ಒಂದು ಹಂತಕ್ಕಾಗಿದೆ. ಬರಲ್ಲ ಸರ್. ಈಗ ಬೇರೊಬ್ರು ಮಾಡಲ್ಲ,
ಈಗ 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 ಇವ್ರು ಇದ್ದಾರೆ ಈ ಏರಿಯಾದಲ್ಲಿ, ಇವರು ಮುಖಂಡರು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಪಾರ್ಟಿಗೆ ಸೇರಿರ್ತಾರೆ ಇವರು. ಈಗ ನೀವೇನು ಸರ್ಕಾರದ ಕೆಲಸ ಮಾಡ್ತೀರ ಅಷ್ಟೇ, ನೀವು ಯಾವ ಪಾರ್ಟಿಗೂ ಇಲ್ಲ. ಇವ್ರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋ ವೋಟ್ರಸ್ಗೆ ಸೇರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ತಂದೆ ತಾಯಿ ಇದ್ದರೆ ಇನ್ನೊಂದು 2 ವೋಟ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ಬಿಟ್ಟು, ತಂದೆ ತಾಯಿ ಇಲ್ಲದೇ ಇದ್ರು ಕೂಡ ಇನ್ಯಾರನ್ನೋ ಇಬ್ಬರನ್ನ ಕರ್ಕೊಂಬಂದಿರ್ತಾರೆ. ಇದ್ದಾರೆ ಮೇಡಮ್, ಇವರೇ ಅವರು ತಾಯಿ, ಇವರೇ ತಂದೆ ಅಂತೇಳಿ ನಿಮಗೆ ಫಿಲಪ್ ಮಾಡಿಸ್ಬಿಡ್ತಾರೆ. ಫಿಲಪ್ ಏನು ಸೇಮ್ ಅವ್ರ ಹೆಸರೇ, ಅದೇ ಹೆಸರೇ ಬರೆಸ್ತಾರೆ. ಮುಖ ಚಿತ್ರ ಭಾವಚಿತ್ರ ಬೇರೆ ಇರ್ತದೆ, ಬಟ್ ನಿಮ್ಗೆ ಗೊತ್ತಾಗಲ್ಲ. ಅದೇನಾಗುತ್ತೆ ಅಂದ್ರೆ ಇವ್ರು ಬರಿಬಹುದು, ಇವ್ರು ಗೊತ್ತಿಲ್ಲ, ಅದೇ ಎಂಟ್ರಿ ಮಾಡಿರ್ಬೇಕು. ಆಫ್ಟರ್ 9th ಏನಾಗುತ್ತೆ ಅಂದ್ರೆ ಒಂದು ಮಾರ್ಕ್ ಎಲೆಕ್ಷನ್ ಇದು ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ಬಂದು BLA2 ತಗೊಂಡು ಆ ಬಂದಿರೋದು ಎಂಟ್ರೀಸ್ ಕರೆಕ್ಟ್ ಇದೆ ಅಂತ ಇವ್ರು ಚೆಕ್ ಮಾಡಬೇಕು. ಚೆಕ್ ಮಾಡಿ ಇವ್ರನ್ನ ಅಬ್ಜೆಕ್ಷನ್ ಆಗ್ಬೇಕು. ಇಲ್ಲ ನೀವು ಮಾಡಿದ ತಪ್ಪು, ಅಲ್ಲ ಮನೇಲಿ ತೀರೋಗ್ಬಿಟ್ಟಿದ್ರ, ನೀವು ಎಂಟ್ರಿ ಮಾಡಿದ ತಪ್ಪು ಅಂತ BLA2 ಅಬ್ಜೆಕ್ಷನ್ ರೈಸ್ ಮಾಡ್ಬೇಕು. ಹೌದು, ಅದು BLOಗಳಿಗೆ ಅದು ಅನ್ಸ್ಬೇಕಲ್ಲ, ಇವ್ರು ಸುಳ್ಳು ಹೇಳಿದ್ದಾರೆ, ಸುಳ್ಳು ಹೇಳಿ ಸೇರಿಸ್ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾದಾಗ ಮಾತ್ರ ಅದು ಕ್ವಶನ್ ರೈಸ್ ಮಾಡ್ತಾರೆ ಸರ್. ಆಲ್ಮೋಸ್ಟ್ ನಾವು ಆತರ ಮಾಡಕ್ಕೆ ಬರಲ್ಲ ಸರ್, ನಮ್ಗೆ ಗೊತ್ತಿರುತ್ತೆ ಇವ್ರ ಪೇರೆಂಟ್ಸ್ ಯಾರು ಅಂತ ಹೇಳ್ಬಿಟ್ಟು ನಾವು ಕನ್ಫರ್ಮ್ ಮಾಡ್ಕೊಂಡೇ ಮಾಡ್ಬೇಕು ಸರ್. ಅದು ಆತರ ಮಾಡಕ್ ಬರಲ್ದೇ ಇಲ್ಲ. ಅದು ಇನ್ ಕೇಸು ಈಗ ನೀವು ಇಲ್ಲಿ ಪೂರ್ವಿಕರು ಇದ್ದಾಗ ನಿಮ್ಗೆ ಅಕ್ಕಪಕ್ಕ ಮನೆಗಳು ಹೋಗ್ತಾ ಬರ್ತಾ ನೋಡಿರ್ತೀರಿ, ಇಲ್ಲ ಅವ್ರು ತೀರೋಗಿದ್ದಾರೆ ಅಂತ ಅನಿಸ್ತದೆ. ಇನ್ಯಾರೋ ಬಾಡಿಗೆ ಮನೆಗಳವ್ರು ಬಂದಿದ್ರು, ಆಮೇಲೆ ಗೊತ್ತಿಲ್ಲದವ್ರು ಬಂದು ಈ ವಾಸ ಮಾಡ್ತಾ ಇರ್ತಾರೆ, ಅಂಥವ್ರು ನೀವೇನು ಐಡೆಂಟಿಫೈ ಮಾಡ್ತೀರಾ? ಅವ್ರು ಇದ್ದಾರೆ ಅವ್ರ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಅಂತ, ಇಲ್ಲ ಅಂತ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಅವ್ರದ್ದು ಒಂದು ಲಿಸ್ಟ್ ತಗೊಳ್ತೀವಿ ಸರ್. ಅದರಲ್ಲಿ ಅವ್ರದ್ದು ಪಾರ್ಟ್ ನಂಬರು, AC ನಂಬರ್ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಅವ್ರ ತಾತ ಅವ್ರು ಇದ್ರೆ ತಾನೇ ಅವ್ರು ತಂದು ಕೊಡ್ತಾರೆ. ಅದು ನಾವು ಅದು ಹಾಕೋಷ್ಟಿಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವ್ರು ಅವ್ರ ಮನೆದವ್ರ ಇಲ್ವಾ ಅಂತ. ಪಾರ್ಟ್ ನಂಬರ್ ಇರುತ್ತೆ ಸರ್, ಅವ್ರು ಹೇಳಿರ್ತಾರಲ್ಲ ಸರ್ ಇದು ನಮ್ದೇ ಅಂತ ಹೇಳ್ಬಿಟ್ಟು, ಪಾರ್ಟ್ ನಂಬರ್ ಹಾಕೋಷ್ಟಿಗೆ, ಸೀರಿಯಲ್ ನಂಬರ್ ಹಾಕೋಷ್ಟಿಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್ ಅವ್ರೇ ಅಂತ ಹೇಳ್ಬಿಟ್ಟು. ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಮದರ್, ಫಾದರ್ ಅಂತ ಕೊಟ್ಟಿರ್ತಾರೆ. ನೀವು ಬೇರೆ ಸ್ಟೇಟಿಂದ ಬೇರೆ ಜಿಲ್ಲೆಗಳಿಂದ ಬಂದಾಗ ಡಾಕ್ಯುಮೆಂಟ್ ನೀವು ಟ್ರೇಸ್ ಔಟ್ ಮಾಡ್ತೀರಾ, ಸರಿಯೋ ತಪ್ಪು ಅಂತ ಐಡೆಂಟಿಫೈ ಮಾಡ್ತೀರಾ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾನು ಹೇಳುದು ಒಬ್ಬ ವ್ಯಕ್ತಿಯ ಮುಖಚರ್ಯ ಇದೆಯಲ್ಲ, ಅದು ನಿಮ್ಗೆ ಗೊತ್ತಾಗಲ್ಲ. ಹೇಗೆ ಇವ್ರು ಬಂದಿದ್ರು ಈಗ ಡೆಲ್ಲಿಯಲ್ಲಿ ಒಬ್ರು ಎನ್ರೋಲ್ ಮಾಡಿರ್ತಾರೆ, ಫೋಟೋ ಮ್ಯಾಚ್ ಆಗ್ಬಿಟ್ರೆ ಆಟೋಮೆಟಿಕ್ ಡೆಲಿಟ್ ಆಗ್ಬಿಡುತ್ತೆ. ಅದು ಮ್ಯಾಚ್ ಆದ್ರೆ ಮಾತ್ರ ಮಾಡಕ್ಕಾಗುತ್ತೆ. ನನ್ನ ಮೂಲ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಈಗ ಒಂದು ಮನೆಯಲ್ಲಿ ಮಕ್ಳು ಇರ್ತಾರೆ, ತಂದೆ ತಾಯಿ ಇಲ್ಲ, ಆ ಮನೆಯಲ್ಲಿರೋರು ಯಾರೋ ಒಬ್ಬ ಲೀಡರ್ ಬಂದು ಇನ್ನಿಬ್ಬರನ್ನ ಕರ್ಕೊಂಡ್ಬಂದು ಇವ್ರ ತಂದೆ ತಾಯಿ ಇವ್ರೇ ಅಂತೇಳಿ ಮಕ್ಕಳ ಜೊತೆಲಿ ಸೇರಿಸಿ ಇದ್ ಮಾಡ್ತಾರೆ. ಬಟ್ ಫೋಟೋ ಅಂತೀನಿ, ಇದು ಏನು ಅಡ್ರೆಸ್ ಎಲ್ಲ ಅವ್ರದೇ ಇರ್ತದೆ. ಆವಾಗ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅಂತ. ಅಯ್ಯೋ ಈಗ ಸದ್ಯಕ್ಕೆ ಯಾವ್ದು ಇಲ್ಲ ಸರ್ ಆತರ, ನಮ್ಗೆಲ್ಲ ನೋಡ್ಕೊಂಡೇ ಮಾಡ್ತಾ ಇದೀವಿ. ಟೌನ್ ಅಲ್ಲಿ ನಂಗೆ ಗೊತ್ತಿಲ್ಲ. ನೀವು ಮಾಡಿದೀನಿ ನಾನು ಹೇಳ್ತಾ ಇಲ್ಲ, KGF ಅಲ್ಲಿ ಬೇರೆ ಬೇರೆ ಕಡೆ ಹಿಂಗ್ ನಡೀತಾ ಇದೆ ಅಂತ ಹೇಳಿ ದೂರ ಬಂದಿದೆ, ನಮ್ ಗಮನಕ್ಕೂ ಹೇಳಿದ್ದಾರೆ, ಮತ್ತೆ ಕಚೇರಿಗಳಿಗೂ ಇದನ್ನ ದೂರನ್ನು ಕೊಡ್ತಾ ಇದ್ದಾರೆ. ನನಗೆ ಇವತ್ತು ಬೆಳಗ್ಗೆ ಗೊತ್ತಾಯ್ತು ಅದು ಹೇಗೆ ಸಾಧ್ಯ ಅಂತೇಳಿ. ಅದಕ್ಕೆ BLO ಮತ್ತೆ ಸೂಪರ್ವೈಸರ್ ಯಾರಿದ್ದಾರೆ ಅವ್ರನ್ನ ಕರೆದು ಸಿಸ್ಟಮಲ್ಲಿ ಹೇಗೆ ಅಪ್ಲೋಡ್ ಮಾಡ್ತೀರಾ, ನಿಮಗೆ ಅದ್ರ ಮಾನದಂಡಗಳೇನು, ಮತ್ತೆ ಮನುಷ್ಯನ ಗುರುತನ್ನ ಹೆಂಗೆ ಪತ್ತೆ ಹಚ್ಚಿ ಅದನ್ನು ಅಪ್ಲೋಡ್ ಮಾಡ್ತೀರಾ ಅನ್ನೋದು ನಾನು ಕೇಳ್ತಿರೋದು. ಈಗ ನನ್ನನ್ನು ಚಿಕ್ಕ ಮಕ್ಕಳು ಸಂಪಂಗಿ ಬಂದರು ಅಂತಾರೆ, ನೀವು ನನ್ನ ನೋಡಿದ್ರೆ ಯಾರು ಅಂತ ಹೇಳ್ತೀರಾ. ನನ್ನನ್ನು ಯಾರು ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಇಲ್ಲಿರೋರ್ನ ಎಲ್ಲರನ್ನು ನೀವು ಇಂಥವ್ರಂತ ಎಲ್ಲರನ್ನೂ ಗುರ್ತಿಡೋಕ್ಕಾಗಲ್ಲ. ಹೌದೌದು ಸರ್, ನಿಜ ಅಲ್ವಾ? ಹಂಗಿದ್ದಾಗ ಗುರ್ತಿಲ್ಲದೆ ಇರ್ತಕ್ಕಂಥವ್ರು ಬಂದು ಇವ್ರ ಮನೇಲಿ ಇವ್ರು ಇದ್ದಾರೆ ಅಂತೇಳಿ ಫಿಲಪ್ ಮಾಡಿ ನಿಮ್ಗೆ ಈ ಫಾರಮ್ ಕೊಟ್ಬಿಡ್ತಾರೆ, ನೀವು ಮೊಬೈಲಲ್ಲಿ ಅಪ್ಲೋಡ್ ಮಾಡಿಬಿಡ್ತೀರಾ. ಆವಾಗೇನು ಹೆಂಗೆ ನೀವು ಗುರ್ತಿಡಿತೀರಿ? ಅಲ್ಲಿ BLA2 ಕೆಲಸ ಅಲ್ಲಿ ಸ್ಟಾರ್ಟ್ ಆಗೋದು, ಅಬ್ಜೆಕ್ಷನ್ ರೈಸ್ ಮಾಡಬೇಕು. ಎಲ್ಲ BLA2ಗಳು ಅಬ್ಜೆಕ್ಷನ್ ಇದು ಅಂತೇಳಿ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಪಾರ್ಟಿಯಿಂದ ಇವಾಗ ಮಾಡ್ಕೊಂಡಿರೋದು. ಈಗ ಏನಾದ್ರು ಇವ್ರು ತಪ್ಪು ಮಾಡಿದ್ರೆ ಅಬ್ಜೆಕ್ಷನ್ ರೈಸ್ ಮಾಡಕ್ಕೆ BLA2 ಪವರ್ಸ್ ಕೊಟ್ಟಿರೋದು. BLA2ಗಳು ಎಲ್ಲ ಜಾಗದಲ್ಲೂ ಕೆಲಸ ಮಾಡ್ತಾರೆ ಅನ್ನೋದು ಏನ್ ಗ್ಯಾರಂಟಿ ಅಲ್ವಾ? ಅದು ಟೌನ್ಗಳಲ್ಲಿ ಆತರ ಬರ್ಬೋದು, ಬಂದಿಲ್ಲ ಸರ್. ನಾವು ವಿಲೇಜ್ ಅಲ್ಲಿ ವಿಲೇಜ್ ಅಲ್ಲಿ ನಿಮ್ಗೆ ಯಾವ ಹೊಸರು ನಮಗ್ ಬಂದಿಲ್ಲ. ಬೆಳಗ್ಗೆ ಬಂದ್ರೆ 1 hour ಗೊತ್ತಾ, ಇವರು ಅವ್ಳು ಇಂಟು ಕೊಚ್ಚಿನಾರ ಇವರು ಅಂತ ವಿಲೇಜ್ ಅಲ್ಲಿ ಮಾಡ್ತಾ ಇರೋ ಸರ್ ನಾವು. ಅದಕ್ಕೆ ನಮ್ಗೆ ಆತರ ಯಾವ್ದು ಸಿಟಿಲಿ ಈಗ ಬೆಳಗ್ಗೆ ಎದ್ದ ತಕ್ಷಣ 3 ಗಂಟೆ 4 ಗಂಟೆ ರಾತ್ರಿಗೆ ಎದ್ದು ಹೊಟ್ಬಿಡ್ತಾರೆ, ರಾತ್ರಿ 9-10 ಗಂಟೆಗೆ ಬರ್ತಾರೆ. ಯಾರು ಮಾತ್ರ ಗೊತ್ತಿರ್ತದೆ, ಇನ್ನು ಬೇರೆಯೊಬ್ರು ಗೊತ್ತಿರಲ್ಲ. ಆವಾಗ ಇಂಥ ಘಟನೆಗಳು ನಡೆದ್ರೆ ಹೆಂಗೆ ನೀವು ಪತ್ತೆ ಹಚ್ತೀರಿ? ಇದು ಸಮಸ್ಯೆ ತಾನೆ, ಅದು ಸಮಸ್ಯೆ, ಟೆಕ್ನಿಕಲ್ ಪ್ರಾಬ್ಲಮ್ಮೇ. ಈಗ ನಾನು ಈ ಸೂಪರ್ವೈಸರ್ಗೆಲ್ಲ ಮಾತಾಡಿದ್ದೀನಿ, ಕೆಲವರಿಗೆ, ಇನ್ನು ಕೆಲವರು ಮಾತಾಡ್ತೀನಿ. ನಿಮ್ಮ ಗಮನಕ್ಕೆ ನಿಮ್ಮ ಕೊಲೀಗ್ಸ್ಗೆಲ್ಲ ನೀವು ಇದು ಹೇಳ್ಕೊಡ್ರಿ. ಈ ರೀತಿ ಹೋದಾಗ ನೀವೊಂದು ಸಾರಿ ಕ್ರಾಸ್ ಚೆಕ್ ಮಾಡಿದ್ರೆ
ಅನುಮಾನ ಆಗ್ಬಿಡ್ತದೆ, ಗೊತ್ತಾಗ್ಬಿಡ್ತದೆ ನಿಮ್ಗೆ. ಈಗ ಅವ್ರು ಧೈರ್ಯವಾಗಿ ತಂದೆ ತಾಯಿ ಇದ್ದಾರೆ ಅಂದ್ರೆ ಬಹಳ ಧೈರ್ಯವಾಗಿ ಮಾತಾಡ್ತಾರೆ. ಹೌದು ಇಲ್ದೇ ಇರೋನ್ನ ಇದೆ ಅಂದಾಗ ಸ್ವಲ್ಪ ತೊದ್ಲುಕೊಂಡು ಏನೋ ಅವ್ರ ಸ್ವಲ್ಪ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತ ಅನಿಸ್ಬಿಡ್ತದೆ. ಈ ಕಡೆ ಗಮನ ಹರಿಸ್ಬೇಕಾಗುತ್ತೆ BLOಗಳೆಲ್ಲ. ಯಾಕಂದರೆ ಪಾರದರ್ಶಕವಾಗಿ ಆಗಬೇಕು. ಮತದಾನ ಅನ್ನೋದು ಭಾಳ ಇಂಪಾರ್ಟೆಂಟ್. ಇದು ನಮ್ಮ ಹಕ್ಕು. ಯಾವ ರಾಜಕೀಯ ಪಕ್ಷಕ್ಕೂ ಇದು ಸಂಬಂಧ ಇಲ್ಲ. ಇದು ನಮ್ಮ ಹಕ್ಕು ಅಂತೇಳಿ ಎಲ್ಲರೂ ಅಷ್ಟೇ. ನಮ್ಮ ಭಾರತೀಯರು ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಆಧಾರನೇ ಭಾಳ ಮೂಲ ಇದು. ಹೆಂಗೆ ನಮ್ಮ ಆಸ್ತಿಗಳಿಗೆ ನಮ್ಮ ತಾತನ ಆಸ್ತಿ ನಮ್ಮ ಮುತ್ತಾತನ ಆಸ್ತಿ ಅಂತೇಳಿ ಹೆಂಗೆ ನಾವು ಗಲಾಟೆ ಮಾಡ್ತೀವೋ ಹಂಗೆ ನಾನು ಈ ದೇಶದವನು ಅಂತ ಹೇಳ್ಕೊಳ್ಳೋಕ್ಕೆ ಒಟ್ಟರೆ ಭಾಳ ಇಂಪಾರ್ಟೆಂಟು. ಮಿಕ್ಕಿದ ದಾಖಲೆಗಳೆಲ್ಲ ಏನು ಬೇಕೋ ಅದನ್ನು ಮಾಡಿಬಿಡ್ತಾರೆ. ಇದರಲ್ಲಿ ಸ್ವಲ್ಪ ನಮ್ಮ ಕ್ಷೇತ್ರದಲ್ಲಿ ಹೆಂಗೆ ಬಂದಿದೆ ದೂರು, KGF ಅವ್ರಿಗಲೇ ಬಂದಿದೆ. ಅದರಲ್ಲೇನು ವಿಲೇಜ್ ಅಲ್ಲ, ಸಿಟಿಗೆ ಹಂಗೆ ಆಗ್ತಾ ಇದೆ ಕೆಲವು ಕಡೆ ಅಂತ ದೂರು. ಅದು ನಿಜಾನೇ. ವಿಲೇಜ್ ಕಡೆ ಆತರ ಯಾವ್ದು ಆಗಿಲ್ಲ ಕರೆಕ್ಟ್ ಆಗಿ. ಇಲ್ಲಿ ತನಕ ಬಹುಶಃ ನನ್ಗನ್ಸುತ್ತೆ 1,40,000 ವೋಟ್ ಮ್ಯಾಪ್ ಇದಾಗಿದೆ, ಕ್ಲಿಯರ್ ಆಗಿದೆ. ಕರೆಕ್ಟಾ? ಹೌದು ಈಗ ಇನ್ನೊಂದು ಸ್ವಲ್ಪ 40,000 ಆಗ್ಬೇಕಾಗಿದೆ. ಆಗ್ಬೋದು. ಹೌದು ಕರೆಕ್ಟಾ? ಹಾ, ಅದರಿಂದ ಈಗಲಾದರೂ ಕರೆಕ್ಟಾಗಿ ಸ್ವಲ್ಪ ಅದು ಚೆನ್ನಾಗಿ ನಡಿಬೇಕು ಅನ್ನೋದಷ್ಟೇ. ನಾವೇನು ಯಾರನ್ನೂ ಸೇರಿಸಲ್ಲ, ಯಾರನ್ನೂ ತೆಗ್ಸೋಕೆ ಹೋಗಲ್ಲ. ಯಾರಿದಾರೋ ಅವ್ರಿಗೂ ವೋಟರ್ ಲಿಸ್ಟ್ ಬರಲಿ, ವೋಟ್ ಹಕ್ಕು ಅವ್ರಿಗೆ ಬೇಕು ಅನ್ನೋದಷ್ಟೇ. ನಿಮ್ಮ ಕೊಲೀಗ್ಸ್ಗೆಲ್ಲ ಸ್ವಲ್ಪ ಹೇಳ್ಕೊಡ್ರಿ ಎಲ್ಲರಿಗೂ. ಎಷ್ಟು ಜನ ಬರ್ತಾರೆ ಸಿಟಿಗೆ BLOಗಳು? ಸಿಟಿಗೆ ನಿಮ್ಮ ಹತ್ರ ಲಿಸ್ಟ್ ಇದೆ? ನಾನು ಇದನ್ನು ಆಮೇಲೆ ಇನ್ನೊಂದು, ಇಲ್ಲಿ ಇರೋವಂಥವ್ರು ಬೇರೆ ಕಡೆ ವಾಸ ಮಾಡಿಕೊಂಡು ಹೋಗಿದ್ದಾರೆ, ಆಮೇಲೆ ಅವ್ರನ್ನ ಇಲ್ಲೇ ಇದ್ದಾರೆ, ಸೇರಿಸಿರ್ತಾರೆ. ನೀವು ಹೆಂಗೆ ಅದನ್ನು ತೆಗಿತೀರಿ? ಅದೇ ಸರ್, ಅವ್ರು ಬರೋ ತನಕ ನೋಡ್ತಾ ಇದೀವಿ, ವೆಯ್ಟ್ ಮಾಡ್ತಾ ಇದೀವಿ, ಬಂದಿಲ್ಲ. ನಾವು ಆಲ್ರೆಡಿ ಮನೆಗೆ ಹೋಗಿ ಎಲ್ಲ ಫಾರ್ಮ್ಸ್ ಇಶ್ಯೂ ಮಾಡಿದೀವಿ, ತಗೊಂಡಿದೀವಿ. ಕೆಲವರು ಇನ್ನು ಕೊಟ್ಟಿಲ್ಲ, ಆದ್ರೆ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರು ಇಲ್ಲಿನೋರಲ್ಲ ಅಂತ. ಇಲ್ಲ ಇವಾಗ ತಗೊಂಡಿರೋರ್ಗೆ ಇಲ್ಲಿರೋರ್ಗೆ ನಾವು ಕೊಟ್ಟಿದ್ದಾರೆ. ಆದ್ರೆ ಕೆಲವ್ರು ಇನ್ನೂ ಅಲ್ಲ, ಯಾಕಂದ್ರೆ ಈಗ ಕೆಲ್ಸಕ್ಕೆ ಹೋಗಿರ್ತಾರೆ, ಬೇರೆ ಸೆಟ್ಲ್ ಆಗಿರ್ತಾರೆ ಅಂದ್ರೆ ಇಲ್ಲಿ ಮನೆ ಇರ್ತದೆ, ಅವ್ರ ಪೇರೆಂಟ್ಸ್ ಇರ್ತಾರೆ. ಅವರು ಹೌದು ಎಲ್ಲ ಕಡೆ ಎಲ್ಲ ಹೋಗಿದ್ದಾರೆ ಬರ್ತಾರೆ ಅಂತ ನಿಮ್ಗೆ ಹೇಳಿರ್ತಾರೆ. ಬಟ್ ಅವ್ರು ಬರಲ್ಲ, ಬೇರೆ ಕಡೆನೇ ಸೆಟ್ಲ್ ಆಗಿರ್ತಾರೆ. ಆವಾಗ ಇಲ್ಲಿ ಅದು ಕಂಟಿನ್ಯೂ ಆಗಿರ್ತದಲ್ಲ, ಹೆಂಗ್ ಮಾಡ್ತೀರಾ? ಫಾರಮ್ ಅಂತೂ ಫಿಲಪ್ ಮಾಡಿಸ್ಬಿಟ್ಟಿರ್ತಾರೆ ಅವರೇ ಮನೆಯವರೇ. ಯಾಕಂದ್ರೆ ಪೇರೆಂಟ್ಸ್ ಯಾರೋ ಒಬ್ಬರು ಸೀನಿಯರ್ ಅವ್ರ ಮನೇಲಿ ಇರೋರು ಎಲ್ಲದಕ್ಕೂ ಸೈನ್ ಹಾಕ್ಬೋದು ಅಲ್ವಾ? ಹಂಗಿದ್ದಾಗ ಅದಕ್ಕೂ ಸೈನ್ ಹಾಕಿ ಕೊಟ್ಟಿರ್ಬೋದೇನೋ. ಇದನ್ನ ಹೆಂಗೆ ಸಮಸ್ಯೆ ಬಗೆಹರಿಸ್ತೀರಿ? ಇಲ್ಲಂತೂ 2002 ಸರ್ ಈ ಏರಿಯಾದಲ್ಲಿ ನಂಬರ್ಸ್ ಸಿಗ್ತಾನೆ ಇಲ್ಲ ಸರ್. ಅದು ಅವ್ರ ಸೀರಿಯಲ್ ನಂಬರ್ಗಳಂತೂ ಇವಾಗ ನಮ್ಮ ಅತ್ತೆ ಮಾವದು ಅವರು ಏನು ಒಂದು 100 ವರ್ಷನೇ ಆಗ್ಬಿಟ್ಟಿದೆ ಈ KGF ಅಲ್ಲಿ ಇದ್ರೆ. ಅವ್ರದ್ದೇ ನಂಬರ್ ಸಿಕ್ಕಿಲ್ಲ ಸರ್. ಎಷ್ಟು ಹುಡುಕಿದೀವಿ ಸರ್ ನಾವು. ಇದ್ರದ್ದೆಲ್ಲ ನಮ್ಮ ಪಾರ್ಟ್ ನಂಬರು AC ನಂಬರ್ ಎಲ್ಲ ಹಾಕಿ ಹುಡುಕಿದ್ದೀವಿ, ಒಂದು ಕಡೆನೂ ಸಿಗ್ತಾ ಇಲ್ಲ ಸರ್. ಅದು ಎಲ್ಲಿ ಯಾವ ಥರ ಆಗಿರ್ಬೋದು ಸರ್? ಅದು ನಿಮ್ಗೆ ಸಿಗಲೇ ಇಲ್ಲ ಅಂದ್ರೆ ಬಲಗಡೆ ಫಾರಮಲ್ಲಿ ಫಿಲ್ ಮಾಡ್ಬೋದು. ಇಲ್ಲ ಮಾಡ್ಬೋದು ಸರ್, ಬಲಗಡೆ ಮಾಡ್ಬೇಕಂದ್ರೆ ಅವ್ರದ್ದು ಇರ್ಬೇಕಲ್ಲ ಸರ್. 2002 ಇಲ್ಲ, ಎಲೆಕ್ಷನ್ ಕಮಿಷನರ್ ಅದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ತೀರಾ ಏನೂ ದಾಖಲೆಗಳು ಸಿಕ್ಕಿಲ್ಲ ಅಂದಾಗ ಯಾಕೆ ಆತರ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅದು 2002 ವೋಟರ್ ಲಿಸ್ಟ್ ಅಲ್ಲಿ ಯಾವ ರೀತಿ ಅದು ಕೈ ತಪ್ಪೋಯ್ತು ಅನ್ನೋದ್ರ ಬಗ್ಗೆ ಈಗ 2ಗೂ 26ಗೂ 24 ವರ್ಷ ಅಂತರ ಇದೆ. ಈಗ ಇರ್ಬೇಕಲ್ಲ ಸರ್, ಇರಲೇಬೇಕು. ಹೌದು, ಇದೇ ಏರಿಯಾದಲ್ಲಿ ಅವ್ರು ಏನು ಇನ್ನೇನು ಎಲ್ಲೂ ಬಾಡಿಗೆ ಮನೆಗೆ ಹೋಗಿಲ್ಲ, ಅಲ್ಲಿಂದ ಬಂದವರಲ್ಲ, ಇಲ್ಲಿರೋರೇ ಅವರು. ಆದ್ರೂ ಇಲ್ಲ, ಇರ್ಲೇಬೇಕು. ಎಷ್ಟು ಹುಡುಕಿದೆ ಸರ್. ಬಟ್ ರೇರು ಇಂಥ ಕೇಸ್ಗಳು, ಬಹಳ ಅಪರೂಪದಲ್ಲಿ ಅಪರೂಪ, ಏನು ಸಿಗೋದೇ ಇಲ್ಲ ಅಂತ ಓಟ್ ಹಾಕಿರ್ತಾರೆ. ಈಗ ನಾವು ಬೇತ್ಮಂಗ್ಲ ವಾರ್ಡ್ ನಂಬರ್ ಬೂತ್ ನಂಬರ್ 29 ಅಲ್ಲ, ನನ್ನ ವಿಷಯನೇ ಹೇಳ್ತೀನಿ. ನನ್ನ ಓಟ್ ಇರೋದು ಬೇತ್ಮಂಗ್ಲ ಬೂತ್ ನಂಬರ್ 29ರಲ್ಲಿ. ಅಲ್ಲಿ ಮತ್ತೆ ತಿರುಗಿ ಮೊದಲೆಲ್ಲ ನನ್ನ ಓಟ್ ಇಲ್ಲೇ ಇದ್ದಿದ್ದಲ್ಲ, ತಿರುಗಿ ಮಾಡ್ಕೋಬೇಕಂದ್ರೆ 2002ನಲ್ಲಿ ನಾನೆಲ್ಲಿ ಓಟ್ ಹಾಕಿದ್ದೆ ಅದರ ಡೀಟೇಲ್ಸ್ ತಗೊಂಬಂದು ನಾನು ಇಲ್ಲಿ ಕೊಟ್ಟಾದ್ಮೇಲೆ ಅಲ್ಲಿನ BLO ಅದನ್ನು ಸರಿ ಮಾಡಿ ಈಗ ನಾನು ಇಲ್ಲಿನ ಓಟು ನಿಂತಿದೆ, ಇಲ್ಲಿ ನಾನು ಕಾಯಂ ಮಾಡ್ಕೊಂಡಿದ್ದೀನಿ. ನಮ್ಮ ಕುಟುಂಬ ಎಲ್ಲಾನು ಹಾಗೆ ಸಿಕ್ಕತ್ತೆ. ಇಲ್ಲ ಇವಾಗ ಆ ಇದ್ರಲ್ಲಿ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇದೆ, ಆದ್ರೆ ನಮ್ಮ ಹಸ್ಬೆಂಡ್ ಅವ್ರ ಹೆಸರು ಇಲ್ಲ. ಎಷ್ಟು ಹುಡುಕಿದ್ರೆ ಸರ್ ಸಿಕ್ಲೇ ಇಲ್ಲ ಕೊನೆಗೆ. ಅಷ್ಟೇ ನೀವು ಮಾಡಿ, ಎಲೆಕ್ಷನ್ ಕಮಿಷನರ್ ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನ ಮಾಡಿ ಅಷ್ಟೇ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇನ್ನೆಷ್ಟು ಮನೆಗೆ ಹೋಗ್ಬೇಕು ನಾವು? ಬನ್ನಿ, ನನ್ನ 6 ಮನೆ ಅಲ್ಲ 20 ಮನೆ ಟೋಟ್ಲು. ಮಾತಾಡ್ರಿ. ರೋಡು ನೋಡಿ ಸರ್ ಯಾವ ತರ ಇದೆ ಇದು. ಹೆಂಗ್ ಸರ್ ಇಲ್ಲಿ ಓಡಾಡೋದು, ಗಾಡಿಗಳು ಹೋಗೋದು, ಆ ಒಂದು ಆಟೋ ಬರಕ್ ಬರಲ್ಲ ಸರ್. ಹೆಂಗ್ ಸರ್ ಈ ತರ ಮಾಡ್ಕೊಂಡು ರೋಡ್ಗಳು ಇದ್ರೆ ಹೆಂಗ್ ಸರ್ ನಾವು ಓಡಾಡೋದು? ಈಗ ಮನೆಗಳು ಈ ಕಡೆ ಇದೆ ನಮ್ದು,
ಈ ಬಸ್ ಅಲ್ಲಿ ಮನೆಗಳವರು ಈ ತರ ಮಾಡ್ಬಿಟ್ರೆ ನಾವ್ ಹೆಂಗ್ ಸರ್ ಓಡಾಡೋದು ಇಲ್ಲಿ? ಮಾಡಬೇಕು. ಈಗ ಮುನ್ಸಿಪಾಲಿಟಿ ಕೌನ್ಸಿಲರ್ಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಇಲ್ಲ. ಈಗ MLA ಅವರು ಅದನ್ನೆಲ್ಲ ಚಾರ್ಜ್ ತಗೊಂಡವ್ರೆ. ಇದೆಲ್ಲನೂ ನೋಡಿ ಏನೇನ್ ಅದಕ್ಕೆ ಸ್ವಲ್ಪ ಮಾಡ್ಬೇಕು, ಯಾವನ್ನೆಲ್ಲ ಮಾಡ್ಬೇಕು. ನೋಡಿ ಸರ್, ಸ್ವಲ್ಪ ರೋಡ್ ಸರಿ ಇಲ್ಲ ನೋಡಿ ಈಗ. ನಾವ್ ಹೆಂಗ್ ಸರ್ ಇವಾಗ ಒಂದ್ ಬಾಡಿಗೆಗೆ ಬರ್ಬೇಕು ಸರ್. ಅವ್ರು ಬರೋರು ಏನ್ ಮಾಡ್ತಾರ ಸರ್, ರೋಡ್ ನೋಡ್ಬಿಟ್ಟು ಹೆಂಗ್ ನಾವು ಇಲ್ಲಿ ಬರೋದು, ಒಂದ್ ಆಟೋ ಬರಕ್ ಆಗಲ್ಲ, ಒಂದ್ ಗಾಡಿ ಬರಕ್ ಆಗಲ್ಲ ಅಂತ ಹೇಳಿ ಎಲ್ಲರೂ ವಾಪಸ್ ಹೋಗ್ತಾರೆ. ಈ ತರ ಇದ್ರೆ ಹೆಂಗ್ ಸರ್? ಸ್ವಲ್ಪ ಇದನ್ನ ಎಲ್ಲ ಜವಾಬ್ದಾರಿ MLA ಅವ್ರದ್ದೇ. MLA ಈ ಕ್ಷೇತ್ರದ MLA ಮಾಡಬೇಕು. ನಾವು ಎಷ್ಟು ಪ್ರಶ್ನೆಗಳು ನೋಡ್ರಿ, ಈಗ ಹಳ್ಳಿಗಳಲ್ಲಿ ನೀವು ಮೀಡಿಯಾದೆಲ್ಲ ನೋಡಿರ್ಬೇಕು. ಕದ್ರಿಗಾನಗುಪ್ಪದಲ್ಲಿ ಫಿಲ್ಟರ್ ಸಮಸ್ಯೆ ಆಗಿದೆ, ಕುಡಿಯೋ ನೀರಿನ ಸಮಸ್ಯೆ. ನಾಗಲೇಪಲ್ಲಿ ಆಗಿದೆ. ಇನ್ನೊಂದು ಕಡೆ ಶ್ರೀನಿವಾಸಪುರ ಎಂಜುವಲ್ಕೂರು ಪಂಚಾಯಿತಿ ಅಂತ ಬರುತ್ತೆ. ಶ್ರೀನಿವಾಸಪುರದಲ್ಲಿ 6 ತಿಂಗಳಾಗಿದೆ. ಇದೇ MLA ಅವರು ಹೋಗಿ ಪೂಜೆ ಮಾಡ್ಬಿಟ್ಟು ಬಂದ್ಬಿಟ್ಟವ್ರೆ. ಆಮೇಲೆ JCB ತಗೊಂಡೋಗಿ ರೋಡ್ ನಗದ್ಬಿಟ್ಟವ್ರೆ. 6 ತಿಂಗಳಾದ್ರೆ ಇದುವರೆಗೂ ಊರಿಗೆ ಹೋಗಿಲ್ಲ. ಊರ್ನವರೆಲ್ಲ ಬೀದಿಗಿಳಿದು ಓಡಾಟ ಮಾಡ್ತಾ ಇದಾರೆ. ಹೌದು ಸರ್, ಅದು ಐವರಳ್ಳಿನಲ್ಲೇ ಅದೇ ತರ ಮೊದಲೇ ಇದ್ದಿದ್ರೆ ನಮ್ಗೆ ಇದ್ದು ರೋಡೇ ಸಾಕಾಗಿತ್ತು. ಈ ಅಮ್ಮ ಬಂದು ಪೂಜೆ ಮಾಡಿ ಎಲ್ಲ ರೋಡ್ ನಲ್ಲಿ ಅಗದ್ಬಿಟ್ಟು ಹೋಗ್ಬಿಟ್ರು. ನಾವ್ ಹೆಂಗ್ ಇಲ್ಲಿ ಓಡಾಡೋದು, ವಯಸ್ಸು ಹೋದವ್ರು ಓಡಾಡೋದು ಹೆಂಗೆ, ಹೆಣ್ಮಕ್ಳು ಓಡಾಡೋದು, ಸ್ಕೂಲ್ ಮಕ್ಳು ಓಡಾಡೋದು ಹೆಂಗೆ ಅಂತೇಳಿ ಬಹಳ ತೊಂದರೆ ಆಗಿದೆ ಅಂತೇಳಿ ಹೇಳ್ಕೊಂತಾರೆ. ಎಲ್ಲಾ ಮೀಡಿಯಾಗಳು ಪತ್ರಗಳಲ್ಲಿ ಬರ್ತಾ ಇದೆ. ನಾವ್ ಅದನ್ನ ಕೇಳಿದ್ರೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಈಗ ನುಂಗ್ಲಾರ್ ತುಪ್ಪ ಆಗ್ಬಿಟ್ಟಿದೀನಿ. ಆತರ ಎಲ್ಲರೂ ನಿದ್ದೆ ಬರಲ್ಲ ಅವ್ರಿಗೆ, ಬರಲ್ಲ. ಇಲ್ಲಿ KGF ನಿದ್ದೆ ಬರಲ್ಲ ಕೆಲವರಿಗೆ, ಹಂಗಾಗಿದೆ. ಅದಕ್ಕೆ ನಾನು ಈಗ ರೇಷನ್ ಕಾರ್ಡ್ ನೋಡ್ರಿ 14,000 ಜನ ರೇಷನ್ ಕಾರ್ಡ್ ಹೋಗಿದ್ ನಿಜನಾ? ಹೌದೌದು. ಏನವ ಅವ್ರು ಬೇಡ, ಪೆನ್ಷನ್ ಹೋಗಿದೆ. ರೇಷನ್ ಕಾರ್ಡ್ 4,000 ನಾನು ಅಂಕಿ ಅಂಶ ಕೊಟ್ಟಿದ್ದೀನಿ. ಅದನ್ನ ಕೆಲವರು ಹೋಗೀಗ ಮನೆ ಈಗ ಹೋಗವ್ರೆ, ಈಗ ಹೋಗಿ ಹೇಳ್ತಾವ್ರೆ. ನೀವ್ ನೋಡಿದ್ರ ವಿಡಿಯೋಗಳೆಲ್ಲ ನೋಡಿದ್ರ ಇಲ್ಲ? ಹೂವನ್ರಿ ಇಲ್ಲ ಅನ್ರಿ. ಹಾ, ಹೋಗಿ ಮನೆಗಳ ಹತ್ರ ಇಲ್ಲ ಇದನ್ನ ಏನು ಕ್ಯಾನ್ಸಲ್ ಮಾಡಿಲ್ಲ, 29ನೇ ತಾರೀಕು ಮೇಡಮ್ ವಾರ್ಡ್ಗೆ ಬಂದು ಸಾಲ್ವ್ ಮಾಡಿ. ಯಾವ ಸಾಲ್ವ್ ಮಾಡೋಕ್ಕಾಗಲ್ಲ. ಈಗ 3 ತಿಂಗಳು 4 ತಿಂಗಳಾಗಿದೆ ಪೆನ್ಷನ್ ನಿಲ್ಲಿಸಿ. இல்லையா? 4 மாசம் ஆச்சு பென்ஷன் நிற்க வச்சு. 4 மாசத்துக்கு பின்னாடி எல்லாம் வீட்டில் வேலைக்கு சேர்ந்துட்டு இருக்கிறாங்க குழந்தைங்கெல்லாம். 4 மாசத்துக்கு பின்னாடி எல்லா வீட்டில் 40,000, 50,000, 1 லட்ச ரூபாய் பேமெண்ட் வருது. அதனால உங்களுக்கெல்லாம் ಪೆನ್ಷನ್ ನಿಲ್ಲಿಡ್ಸಿ, ರೇಷನ್ ಕಾರ್ಡ್ ಅವ್ರದಿಲ್ಲ ಅಂತ MLA சொல்றாங்க. ಎಷ್ಟು ಮಿಸ್ಗೈಡ್ ಮಾಡ್ತಾರ ಅಮ್ಮ, ಎಷ್ಟು ಹುಷಾರಿದ್ದಾರೆ ನೋಡ್ರಿ. ನೀವೆಲ್ಲ ಹೆಣ್ಮಕ್ಳು ಒಂದು ಅಯ್ಯೋ ಪಾಪ ಅಂತ ಕಣ್ಣೀರ್ ಹಾಕೊಂಡು ಬಂದ್ಬಿಡ್ತಲ್ಲ ಅಮ್ಮ. ಇನ್ನು ಗಂಡಸರಿಗೆ ಕಣ್ಣೀರಲ್ಲ ಇರಲ್ವಾ? ನಮಗೂ ಕಣ್ಣಿದೆ, ಎಲ್ಲ ಕಣ್ಣೀರು ನಮಗೂ ಬರ್ತದೆ. ನಾವು ತಾಯಿ ಗಂಡಸ ಹೊಟ್ಟೆಲ್ ಹುಟ್ಟಿದೀವಿ ನಾವು, ನಮ್ಮ ತಾಯಿ ಅಮ್ಮ ತಾನೆ. ಹೆಣ್ಮಕ್ಳು ಅಂತಂದಾಗ ಪಾಪ ವಯಸ್ಸಾದವರು ಹೋಗಿ ಕೇಳ್ಕೊಂತಾರೆ ನನ್ನ ಪೆನ್ಷನ್ ಬರಲ್ಲ ಅಂತ. ಇಲ್ಲ ನಿಮ್ಮ ಮಗ 40,000 ಸಂಪಾದನೆ ಮಾಡ್ತಾನೆ, ಅದಕ್ಕೆ ಪೆನ್ಷನ್ ನಿಂತೋಗಿದೆ ಅಂದ್ರೆ ಅವ್ರ ಮಗ 5 ವರ್ಷ 10 ವರ್ಷದಿಂದ ಕೆಲ್ಸಕ್ಕೆ ಹೋಗ್ತಾನೆ, ಕಷ್ಟಪಟ್ಟನು, ಓದಿದ್ದೇನೆ, ಸೇರ್ಸ್ಕೊಂಡಿದ್ದಾರೆ. ಆವಾಗ ತಾಯಿಗೆ ಏನು ಸಂಪಾದನೆ ಇರಲ್ಲ. ಆ ಪೆನ್ಷನ್ ಅಲ್ಲೇ ಜೀವನ ಮಾಡ್ತಾರೆ. ಪಾಪ ಮಾತ್ರೆ ತಗೋಬೇಕು, ಏನಾದ್ರು ಒಂದು ಕಷ್ಟ ಸುಖ ಆಗ್ತದೆ ಅಂತೇಳಿ ಅದಕ್ಕೆ ಬರಲ್ಲ ಅಂತೇಳಿ MLA ಅವರೇ ಹಂಗೆ ಅವ್ರಿಗೆ ಹೇಳಿದ್ರೆ ಆ ಅಮ್ಮ ಎಲ್ಲೋಗ್ಬೇಕು? ஏஜருக்கு யாரை கிட்ட போய் கேக்குறது? எவ்வளவு வீட்லயும் அப்பா அம்மாக்கும் ಬೇರೆ ಕಡೆ ಸೆಟ್ಲ್ ಆಗ್ಬಿಟ್ಟವ್ರೆ. ಅವರು ಇಲ್ಲಿ ಅಪ್ಪ ಅಮ್ಮ ಮನೇಲಿ ಇದಾರೆ. ಅವ್ರಿಗೆ யாரு அவங்கள பாக்குறாங்க? அது கேட்டா இல்ல உங்களுக்கு பேமெண்ட் வருது உங்க குழந்தைங்களுக்குன்னு சொன்னா இப்போ இவங்களுக்கும் பேமெண்ட் வருதா? ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಹೌದೌದು ಸರ್, ನಾನು ಅದನ್ನ ಹೇಳಿದೆ. 4 ತಿಂಗಳ ಹಿಂದೆ ಅವ್ರ ಕೆಲ್ಸಕ್ಕೆ ಸೇರಿದ್ರೆ ಅವ್ರ ಪೆನ್ಷನ್ ಕಟ್ ಮಾಡ್ತಾ ಇದ್ದೀರಾ, ಮಾಡ್ರಿ. ಇವ್ರು 5 ವರ್ಷ ಆಗಿದೆ, 10 ವರ್ಷ ಆಗಿದೆ ಕೆಲ್ಸಕ್ಕೆ சேரி கஷ்டப்பட்டு சேர்ந்து அப்போ பேமெண்ட் அப்போ வந்தா வருது. அப்போ இவங்களுக்கு இந்த கவர்மெண்ட்டுக்கும் இந்த MLA தெரியலையா, கண்ணு தெரியலையா, காது கேட்கலையா? இவங்க பின்னாடி ஃபாலோ பண்றாங்க. இப்போ வீட்டுக்கிட்ட போய் கேட்டுனுக்குறாங்களா, வீடு வீடா போய் இல்ல வாங்க எல்லாம் இப்போ 29ஆம் தேதி எல்லாம் சரி, ஒண்ணுமே சேர்க்க ஆகுறதில்ல அவங்க கையில. பில்லு மார்க்கெட்ல அங்கே போய் அது ஒரு கோடி கணக்கில் பணம் எடுக்கிறதுக்கு அது ஒரு பிளான். முனிசிபாலிட்டி ஆபீஸ் மேல வித்தவுட் டெண்டர் கன்ஸ்ட்ரக்ஷன் நடந்திருக்குது. எல்லாம் யாரும் கோலார்காருக்கு டெண்டர் கொடுக்குறது. இந்த ஊர்ல யார் கான்ட்ராக்ட் இருக்கிறாங்க இல்லையோ ஒண்ணுமே புரியல. அவங்க வெளியே வந்து கேட்கணும். ஒரு பிரச்சனை இல்லை. தண்ணி பாரு இப்போ டாட் எல்லா பக்கம் வந்துடுச்சு. ಎಲ್ಲ ಕಡೆ ಬರಗಾಲ, ನೀರೇ ಸಿಕ್ಕಲ್ಲ. ಒಂದು ಬಿಂದೆಗೆ ನೀವು ಎಷ್ಟು ಕೊಡ್ತೀರಾ ದುಡ್ಡು? 4 ರೂಪಾಯಿ 5 ರೂಪಾಯಿ 15 ರೂಪಾಯಿ ಸರ್. இங்க வந்தாக்க கேன் தண்ணி இல்ல ஃபில்டர் தண்ணி கேட்கல. அது 5 ರೂಪಾಯಿ. 5 ರೂಪಾಯಿ ಅದ ಟ್ಯಾಂಕರ್ ತಣ್ಣಿ ಹೊತ್ತಿಲ್ಲ 5 ರೂಪಾಯಿ. சொல்லுங்க. ಆಯ್ತು, 5 ರೂಪಾಯಿ ಆಗ್ಲಿ, ಟ್ಯಾಂಕ್ ಅಂದ್ರೆ ಅದಕ್ಕೆ 20 ರೂಪಾಯಿ ಆಗ್ಲಿ. ಒಂದು ತಿಂಗಳಿಗೆ ಎಷ್ಟು ಬೇಕು ನಿಮ್ಗೆ? ಎಷ್ಟು ದುಡ್ಡು ಅದ ನೀರಿಗೆ ಕೊಡ್ತೀರಲ್ಲ ನೀವು. ನೀವು ಸಂಪಾದನೆ ಏನ್ ಮಾಡಕ್ಕಾಗತ್ತೆ? ಎಲ್ಲ ನೀರಿಗೆ ಕೊಡ್ಬೇಕು. ಏನ್ ಆಲ್ಟರ್ನೇಟಿವ್? ಇವರು ಮುನ್ಸಿಪಾಲಿಟಿ ಅವರು MLA ಏನ್ ಮಾಡಿದ್ದಾರೆ?
ಕ್ಷೇತ್ರದ ಜನರಿಗೆ ಬರಗಾಲ ಬರುತ್ತೆ, ಮಳೆ ಬರ್ತಾ ಇಲ್ಲ, ಇವ್ರಿಗೆಲ್ಲ ನೀರು ಕೊಡಬೇಕು, ರೋಡ್ ಕೊಡಬೇಕು, ಅವ್ರಿಗೆ ಎಲ್ಲ ಸೌಲಭ್ಯ ಕೊಡ್ಬೇಕು ಅನ್ನೋ ಜ್ಞಾನ ಇರ್ಬೇಕಲ್ಲ. ಅವಾಗ ಸದ್ಯ ಕೇಳ್ತಾರೆ ಅದಾಲತ್ತು ಬರೀ ಆಮೇಲೆ ಹಿಂದೆ ಅವ್ರ ತಿರುಗಿ ಜೊತೆ ಕೂಡ ನೋಡಲ್ಲ ಬರ್ತಾರಲ್ಲ ಸರ್. ಆಫೀಸರ್ಗಳು, ಈ ಮೊದಲೇ ಹೇಳ್ಕೊಟ್ಬಿಟ್ಟಿರ್ತಾರೆ, ನಾನು ಹಿಂಗೆ ಹೋಗ್ತೀನಿ, ನೀವು ಇಷ್ಟೇ ಹೇಳ್ರಿ ಅಂತೇಳಿ ಅವ್ರು ಅದೇ ಈ CD ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ವಾಯ್ಸ್ ರೆಕಾರ್ಡು. ಅದನ್ನ ಒಂದು ಚಿಪ್ಗೆ ಹಾಕ್ಬಿಟ್ರೆ ಅದು ಆಡ್ಕೊಂಡು ಹೋಗ್ತಾ ಇರ್ತದೆ. ಹಂಗೆ ಅದು ಇವರು MLA ಅವರು ಚಿಪ್ ರೆಡಿ ಮಾಡಿ ಕೊಟ್ಬಿಡೋದು ಅವ್ರ ಕೈಗೆ, ಅದು ಬಟನ್ ಹಾಕಿ ಮಾಡಿದ್ರೆ ಎಲ್ಲನ ಏರಿಯಾಗೆ ಹೋದಾಗ ಅದು ಆನ್ ಮಾಡಿಕೊಂಡು ಅದು ಆಡ್ತಾ ಹೋಗ್ತದೆ. ಹಂಗಾಗ್ಬಿಟ್ಟಿದ್ದಾರೆ. ಕೇಳಬೇಕು, ಮಕ್ಕಳು ಮನೇಲಿ ಓದಲೇಬಾರ್ದು, ಕೆಲ್ಸಕ್ಕೆ ಸೇರಲೇಬಾರ್ದು ಅನ್ನೋದಾದರೆ ಮತ್ತೆ ಇನ್ನೇನು ಮಾಡ್ತಾರೆ ಇವರು? ಹೋಗ್ಲಿ, ನಮ್ಮ BJP ಗೌರ್ಮೆಂಟ್ ಇದ್ದಾಗ ಪೆನ್ಷನ್ ನಾವು ತೆಗೆದ್ವಾ? ಕ್ಯಾನ್ಸಲ್ ಮಾಡಿದ್ವಾ? ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ವಾ? ಆವಾಗಲೂ ಇದ್ರು, ಎಲ್ಲ ಮನೆಗಳಲ್ಲಿ ಕೆಲ್ಸಕ್ಕೆ ಹೋಗೋರು, ಪೇಮೆಂಟ್ ಮಾಡಿ ತಗೊಳ್ಳೋರು ಇದ್ರು. ನಾವು ಆ ಥರ ಕೆಲ್ಸಕ್ಕೆ ಕೈ ಹಾಕ್ಲಿಲ್ಲ. ಇವ್ರು ಬಂದ್ಬಿಟ್ಟು ಪಾಪ ಬಡವರು, ವಯಸ್ಸಾದವರು ಅದನ್ನೇ ಸರ್ ಯಾರು ಪ್ರಾಂತಾಗ ಕೆಲಸ ಮಾಡ್ತಾರ ಅವ್ರು ನಿಲ್ಸಲ್ಲ ಸರ್. ಜನ ಏನ್ ಮಾಡೋದು? ಅರ್ಥ ಮಾಡ್ಕೊಳಲ್ಲ ಸರ್. ಅದೇ ಸುಳ್ಳಿಗೆ ನಾವು ಜಾಸ್ತಿ ಆಯುಷು. தண்ணி விடுறது தண்ணிக்கார யாரு விடணும் கரெக்டா சொல்லு. திரும்ப தண்ணிக்கார கொழாக்காரன் விடணும். இந்த அப்பா விடுறாரு. இவங்க இன்சார்ஜ் இவங்களா? 5 மணி நைட்டு கூப்பிட்டு நான் கொலாக்காரனை கேட்டா என்னன்னு கேக்குறான், அதோட என்ன வேலை குடிக்கணும்னு கேக்குறான் கொலாக்காரன். இந்த அப்பா தண்ணி இந்த ஆள் விடுறது இன்சார்ஜ் ஆயிடுது. நான் கேக்குற கேள்வி சொல்லு. இப்ப கொலாக்காரன் டியூட்டி கொலாக்காரன் விடணும். ஆமா, இந்த ஆளுக்கு என்ன வேலை? தண்ணி விடுற வேலை. இந்த பக்கம் ಸರ್ ಅದು ಅವರು ದೂರ ಎಲ್ಲಾದ್ರೂ ಹೋದಾಗ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಸ್ವಲ್ಪ ಆಫ್ ಮಾಡಿ ಇಲ್ಲ ಆನ್ ಮಾಡಿ ಅಂತ ಅಷ್ಟೇ ಸರ್. ಅವ್ರಿಗೆ ಏನ್ ಕೆಲಸ, ಅವ್ರಿಗೇನ್ ಬಂದು ಅವ್ರೇನು ಇದು ವಾಟರ್ ಮ್ಯಾನ್ ಹೋಗ್ಲಿ, ಅಲ್ಲಿಂದ ಏನೋ ಒಂದು ಅಥವಾ ದೂರ ಇರ್ತಾರೆ, ಹೇಳ್ತಾರೆ, ಅದು ಮಾಡ್ತಾರೆ, ಅಷ್ಟು ಬಿಟ್ರೆ ಬೇರೆ ಏನ್ ಅವ್ರಿಗೇನ್ ಆಚಾರ ಬಂದಿರೋದು? சொல்லுங்க. நாங்க எவ்வளவு கஷ்டம் எங்களுக்கு தான் தெரியும். வாட்டர் மேன் என்ன சொல்றாங்க உங்களுக்கு அது சொல்லுங்க. வாட்டர் மேன் என்ன சொல்றாரு? அவர் என்ன சொல்றாரு? இவங்களுக்குள்ள அட்ஜஸ்ட்மென்ட். வாட்டர்கார அந்த கொலாக்கார அது அவங்க என்ன சொல்றாங்க உங்களுக்கு? வாட்டர் மேன் ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಏನಾದ್ರು ಬರ್ಬೇಕು ಅವರಿಂದ. ಪರ್ಮನೆಂಟ್ ಇರ್ಕறாங்க இல்லையா, அவங்க என்ன உங்களுக்கு சொல்றாங்க? அவங்க விட்டுட்டு விட்டேன்றாங்க. நாங்க அவங்க கேட்டா இவங்களே நான் காத்தால தண்ணி விடுறப்ப போட்டா புடிச்சிருக்காங்க. இவங்க தான் விட்டுறாங்க. அங்க ஏன் இல்ல சார்? இந்த ரைட்ஸ் இல்ல உங்களுக்கு. நீயா தண்ணி வாட்டர் தண்ணி என்ன சொல்லுங்க. அது தப்பு. இவங்க கை வைக்கிறது தப்பு. ஆள் காலுக்கு திருப்பிக்கிறாங்க. சார் அது ಸಬ್ಜೆಕ್ಟ್ ಆದರೆ ಯಾರನ್ನು ಕೇಳೋದಿಲ್ಲ. ನೀವು ಮಲ್ಲತನ ಮಾತ್ರ ಎಲ್ಲರಿಗೂ ಹೋಗ್ಬೇಕು. ಯಾರಾದರೆ ಎಲ್ಲರೂ ಕೇಳೋದು. ಯಾರೋ ಅವರು ಹೈಟ್ ಇರೋರು ಸುಮ್ಮನೆ ಇರ್ತಾರೆ, ಹಿಂದೂರು ಇರ್ತಾರೆ. ಈ ಥರ ಇದೆ ಅಂತ ಎಲ್ಲರೂ ಬಂದು ಹೇಳಿದ್ರೆ ಏನಾದರೂ ಒಂದು ಮಾಡೋಕ್ಕಾಗುತ್ತೆ. ಒಬ್ಬರು ಮಾತಾಡಿದ್ರೆ ಇನ್ನೊಬ್ರು ಮಾತಾಡ್ತಾರೆ. ಒಂದು ಮಾತಾಡೋರು ಕೇಳ್ತಾರೆ. ಈ ರೀತಿ ಬರಬೇಕಂದ್ರೆ ಯಾರು ಈಗ ಚೇಂಬರ್ ಕಟ್ಕೊ ಬ್ಲಾಕ್ ಆಗ್ತದೆ, ಅದು ಇಲ್ಲಿ ಹೋಗಲ್ಲ. ಮನೆ ನೀರು ಯಾವಾಗ ನೀರು ಹೋಗೋಕ್ಕಿಲ್ವೋ ಅದು ನೀವು ಹೇಳಿದ್ರಾ ಕಮಿಷನ್ ಸರ್ ಹೇಳಿದ್ರು ಸರ್. ಎಷ್ಟು ಸಾರ್ ಅಂತ ಹೇಳೋಕ್ಕಾಗುತ್ತೆ? ಎಷ್ಟು ಸಾರ್ ರೆಸ್ಪಾನ್ಸ್ ಇಲ್ಲ. ಒಂದು ಸಾರಿ ಬಂದು ಹೇಳಿದ್ರು ಈ ಥರ ನೀರು ನಿಂತ ಇದ್ರೆ ಏನು ಮಾಡಬೇಕು ಅಂತ ವ್ಯವಸ್ಥೆ ಮಾಡಬೇಕು. ಈ ಥರ ನಗರಸಭೆ ಕಮಿಷನ್ ಹೇಳಿದ್ರೆ ಅವ್ರು ಏನು ಕೆಲಸ ಮಾಡಲಿಲ್ವಾ ಏನನ್ನು ಒಂದು ಸಾರಿ ಹೇಳಿದ್ರು ಸರ್. ಬ್ಲಾಕ್ ಆಗೋದು ಒಂದು ಸಾರಿ ಬಂದು ತಂದಿದ್ರು. ಆದರೆ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಆಗಿದೆ, ತೊಂದರೆ ಆಗಿದೆ. ಆ ನೀರಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು? ನೆಕ್ಸ್ಟ್